ದೇವರನ್ನು ಪ್ರೀತಿಸುವ ಹೃದಯವು ಜೊತೆ ಮಾನವರನ್ನು ಕೂಡ ಪ್ರೀತಿಸ್ತದೆ. ಅವರಿಗೆ ಸಹಾಯ ಮಾಡಲು ಮನಸ್ಸು ಮಾಡ್ತದೆ. ನಮ್ಮ ಹೃದಯ ಹೇಗಿದೆ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರು ಆಚರಣೆ ಸಂಸ್ಕಾರಗಳನ್ನು ನಿರಾಕರಿಸ್ತಾನೆ. ಯಾಕೆ? ಹೃದಯದ ಸ್ಥಿತಿ ಆತನ ಎದುರಿಗೆ ಬಟ್ಟ ಬಯಲಾಗುತ್ತದೆಯೋ? ಇಸ್ರಾಯೇಲಿನ ಪಾಪದರಿಕೆ, ವಿಮೋಚಕನ ಆಗಮನ ಎಂಬ ವಿಷಯಗಳಲ್ಲಿರುವ ಆತ್ಮಿಕ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಾಯವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಸರ್ವ ಕ್ಷೇತ್ರಗಳಲ್ಲಿ ಅವರನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಸು. ಎಂತೆಂಥ ಸಮಸ್ಯೆಗಳಲ್ಲಿದ್ದಾರೋ ಸಮಾಧಾನ ಸಂತೋಷವನ್ನು ಕೊಟ್ಟು ಶಾಂತಿದಾಯಕನಾದ ದೇವರು ನೀನಾಗಿದ್ದಿ ಸ್ವಾಮಿ. ಅವರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಪ್ರಿಯರೇ, ಧಾರ್ಮಿಕ ಆಚರಣೆಗಳನ್ನು ನಿರಾಕರಿಸಿದ್ದಕ್ಕೆ ದೇವರ ವಿವರಣೆ ಎಂಬ ವಿಚಾರವನ್ನು ನೋಡೋಣ. ಈ ಹೊಸ ಭಾಗದಲ್ಲಿ ದೇವರು ತಾನು ಅವರ ಪ್ರದರ್ಶನದ ಧಾರ್ಮಿಕತೆಯನ್ನು ನಿರಾಕರಿಸಿದ್ದರ ಕಾರಣವನ್ನು ವಿವರಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಉಪವಾಸಗಳನ್ನು ತಾನು ಯಾಕೆ ಸ್ವೀಕರಿಸಲಾಗುವುದಿಲ್ಲವೆಂದು ದೇವರು ವಿವರಿಸುತ್ತಾನೆ. ಇದರಿಂದಾಗಿ ತಮಗೆ ದೇವರಿಂದ ವಿಶೇಷ ಮನ್ನಣೆ ಸಿಗುತ್ತದೆಂದು ಅವರು ನೆನೆಸಿದರು. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದೋ? ಒಬ್ಬನು ಜೊಂಡಿನಂತೆ ತಲೆಯನ್ನು ಬೊಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೂದಿಯನ್ನು ಹಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಉಪವಾಸ ಮಾಡಿರೆಂದು ಅವರಿಗೆ ಅಪ್ಪಣೆ ಕೊಟ್ಟಿರಲಿಲ್ಲ. ಅವರ ಆರಾಧನೆಗಳೆಲ್ಲ ಬಾಹ್ಯವಾದದ್ದಾಗಿತ್ತು. ಅದು ಅವರ ಹೃದಯದ ಸ್ಥಿತಿಯನ್ನು ತೋರಿಸುತ್ತಿರಲಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು ಎಂಬುದಾಗಿ. ಪ್ರಿಯರೇ, ಇದು ಮಹತ್ವದ್ದಾಗಿದೆ. ಅದು ದೈನಂದಿನ ಜೀವಿತಕ್ಕೆ ಸಂಬಂಧಿಸಿದ್ದಾಗಿದೆ. ದೇವರು ಹೇಳುತ್ತಿದ್ದಾನೆ, ನೀವು ನಿಜವಾದ ಉಪವಾಸ ಆಚರಿಸಬೇಕೆಂದಿದ್ದರೆ ಏನು ಮಾಡಬೇಕೆಂದು ನಾನು ಹೇಳುತ್ತೇನೆ. ಉಪವಾಸ ಮಾಡಿ ಉದ್ದ ಮುಖದೊಂದಿಗೆ ನಡೆದಾಡುವ ಬದಲಾಗಿ ನಿಮ್ಮ ಪಾಪಗಳನ್ನು ಬಿಡಿರಿ, ಹರಟೆ ಮಾತುಗಳನ್ನು ಬಿಡಿರಿ ಎಂಬುದಾಗಿ. ನಿಮ್ಮ ಹೃದಯದ ದುಷ್ಟತನ, ಕಪಟಗಳನ್ನು ಬಿಟ್ಟು ಬಿಡಿರಿ. ನಿಮ್ಮ ನಡತೆಯ ಮೂಲಕ ನನ್ನಲ್ಲಿ ನಿಮಗಿರುವ ವಿಶ್ವಾಸವನ್ನು ತೋರಿಸಿರಿ. ನಿಮ್ಮ ವ್ಯವಹಾರಗಳಲ್ಲಿ ಯಥಾರ್ಥರಾಗಿರಿ, ಮಾತಿನಲ್ಲಿ ಸತ್ಯವಂತರಾಗಿರಿ. ಗೋಣಿ ತಟ್ಟು ಸುತ್ತಿಕೊಂಡು ಬೂದಿ ಬಳಕೊಳ್ಳುವ ಬದಲು ನಿಮ್ಮ ಆಂತರ್ಯವನ್ನು ಶುದ್ಧ ಮಾಡಿಕೊಳ್ಳಿರಿ ಎಂಬುದಾಗಿ. ಪ್ರಿಯ ಮಿತ್ರರೇ, ನನ್ನ ಭಾವನೆ ಏನೆಂದರೆ, ದೇವರು ಅನೇಕ ಸಭಾ ಆರಾಧನೆಗಳನ್ನು ನಿಲ್ಲಿಸಿ ಹೀಗೆ ಹೇಳಬಹುದು. ಹೇಗೆಂದರೆ, ಕೇಳಿರಿ, ಇದೆಲ್ಲವನ್ನು ನಿಲ್ಲಿಸಿಬಿಡಿರಿ. ಈ ಆಚಾರವನ್ನು ಯಾಕೆ ಪಾಲಿಸುತ್ತೀರಿ? ಇದರಿಂದ ನೀವು ನನ್ನ ಸಮೀಪಕ್ಕೆ ಬರಲಾಗುವುದಿಲ್ಲ, ನನ್ನನ್ನು ಮೆಚ್ಚಿಸಲಾರಿರಿ. ಈ ಆರಾಧನೆ ಬಿಟ್ಟು ಹೋಗುವಾಗ ಹರಟೆ ಟೀಕೆಗಳಲ್ಲಿ ತೊಡಗುತ್ತೀರಿ. ನಿಮ್ಮ ಹೃದಯಗಳಲ್ಲಿ ಕಹಿ ಇರುತ್ತದೆ, ನಡತೆಯಲ್ಲಿ ನೈತಿಕತೆ ಇರುವುದಿಲ್ಲ, ಜೀವಿತದಲ್ಲಿ ಹತೋಟಿ ಇರುವುದಿಲ್ಲ. ನಿಮ್ಮ ಧಾರ್ಮಿಕ ಆಚರಣೆಗಳಿಂದ ನನ್ನನ್ನು ಮೆಚ್ಚಿಸಬಹುದೆಂದು ಭಾವಿಸುತ್ತೀರಿ, ಆದರೆ ನೀವು ನನ್ನನ್ನು ಮೆಚ್ಚಿಸುತ್ತಿಲ್ಲವೆಂದು ತಿಳುಕೊಳ್ಳಿರಿ. ಈ ಕಾರಣಕ್ಕಾಗಿಯೇ ನಿಮ್ಮನ್ನು
ತಿರಸ್ಕರಿಸಿದ್ದೇನೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 7ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಸಿದವರಿಗೆ ಅನ್ನವನ್ನು ಹಚ್ಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗಿಷ್ಟವಾದ ಉಪವಾಸ ಋತವಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಬಡವರಿಗೆ, ಹಸಿದವರಿಗೆ ಬೆನ್ನು ತೋರಿಸುವವರಾಗಿದ್ದರು. ತಮ್ಮ ಸ್ವಂತದವರಿಗೇನೆ ಪ್ರೀತಿ ಕನಿಕರ ತೋರಿಸುವುದಿಲ್ಲ. ಸಮಾಧಿಯ ಕಲ್ಲು ಇರುವಂತೆ ಅವರ ಧಾರ್ಮಿಕತೆಯು ತಣ್ಣಗಾಗಿರುತ್ತದೆ. ಅವರ ಹೃದಯವು ದೇವರಿಗಾಗಿ ಬಯಸಲಿಲ್ಲ. ದೇವರನ್ನು ಪ್ರೀತಿಸುವ ಹೃದಯ ಜೊತೆಮಾನವರನ್ನು ಕೂಡ ಪ್ರೀತಿಸುತ್ತದೆ. ಅವರಿಗೆ ಸಹಾಯ ಮಾಡಲು, ಆಶೀರ್ವದಿಸಲು ಮನಸ್ಸು ಮಾಡುತ್ತದೆ. ದ್ವೇಷದಿಂದ ತುಂಬಿಕೊಂಡು ಧಾರ್ಮಿಕತೆಯಲ್ಲಿ ಮೂಲಭೂತನಾಗಿರಲು ಸಾಧ್ಯವಿಲ್ಲ. ಈ ದಿನಗಳಲ್ಲಿ ನಮ್ಮಲ್ಲಿರುವ ಟೀಕೆಯ ಸ್ವಭಾವ, ಪ್ರೀತಿಯಿಲ್ಲದ ಗುಣಗಳು ಕ್ರಿಸ್ತನ ಉದ್ದೇಶಕ್ಕೆ ಕೆಡುಕುಗಳಾಗಿವೆ. ನಮಗೆ ಯೆಶಾಯನು ಕಠಿಣ ಸಂದೇಶವನ್ನು ಕೊಡುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ಯಾಕೆ ಜನಪ್ರಿಯನಾಗಲಿಲ್ಲ ತಿಳಿದಿದೆಯೋ? ಸತ್ಯವೇದದ ಈ ಭಾಗದಲ್ಲಿ ಉದಾರತವಾದ ಕಾರ್ಯಗತವಾಗಿಲ್ಲ. ಅವರು ಪರ್ವತ ಪ್ರಸಂಗದಿಂದ ಕೆಲವು ವಚನಗಳನ್ನು ಆರಿಸಿಕೊಳ್ಳುತ್ತಾರೆ. ಉದಾಹರಣೆ: ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ. ಅದು ಒಳ್ಳೆಯದೇ, ಆದರೆ ಪ್ರಾಮುಖ್ಯವಾದದ್ದೇನೆಂದರೆ ದೇವರಿಗೆ ನಿನ್ನ ಪಾಪಗಳನ್ನು ಅರಿಕೆ ಮಾಡಿ ನಿನ್ನಲ್ಲಿ ಕ್ರಿಸ್ತನು ವಾಸಿಸಲು ಬಿಡುವುದೇ ಆಗಿದೆ. ಧಾರ್ಮಿಕತೆಯು ಈ ದಿನಗಳಲ್ಲಿ ದೊಡ್ಡ ಸೋಗು ಆಗಿದೆ. ನಮಗೆ ಕ್ರಿಸ್ತನ ಸಂಗಡ ವೈಯಕ್ತಿಕ ಸಂಬಂಧ ಅತಿ ಅಗತ್ಯವಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅವರ ಅಭಿವೃದ್ಧಿಗೋಸ್ಕರ ದೇವರ ಚಿಂತೆ, ಹಂಬಲಿಕೆ ಎಂಬ ವಿಚಾರವನ್ನು ನೋಡೋಣ. ತನ್ನ ಜನರು ನಿಜವಾದ ಅರ್ಥದಲ್ಲಿ ತನ್ನ ಕಡೆಗೆ ತಿರುಗಬೇಕೆಂದು ದೇವರು ಬಯಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಛೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಮ್ಮ ಧಾರ್ಮಿಕತೆಯನ್ನು ಇಷ್ಟು ಕೆಟ್ಟದಾಗಿ ಆಚರಿಸುವವರಿಗೆ ದೇವರು ತನ್ನ ಮಹಿಮೆಯನ್ನು, ಆಶೀರ್ವಾದಗಳನ್ನು ಕೊಡುವುದಕ್ಕಾಗುವುದಿಲ್ಲ. ಈ ಕಾರಣದಿಂದಲೇ ಈಗಿನ ಜಗತ್ತು ದೇವರು ತನ್ನ ಪರಿಶುದ್ಧಾಲಯದಲ್ಲಿದ್ದಾನೆಂದು ನಂಬುವುದಿಲ್ಲ. ಜಗತ್ತು ಸಭೆಯನ್ನು ಅಲಕ್ಷ್ಯ ಮಾಡುತ್ತದೆ. ಯಾಕೆ? ದೇವರು ಅಲ್ಲಿರುತ್ತಾನೆಂದು ಅವರು ನಂಬುವುದಿಲ್ಲ. ಒಂದು ವೇಳೆ ಅವರ ಯೋಚನೆ ಸರಿಯಿರಲೂಬಹುದು. ಇಲ್ಲಿ ದೇವರು ಹೇಳುತ್ತಾನೆ, ನಿಮ್ಮ ಜೀವಿತಗಳಿಂದಾಗಿ ನಾನು ನನ್ನನ್ನು ತೋರಿಸಿಕೊಳ್ಳಲಾಗುತ್ತಿಲ್ಲ. ನಮ್ಮಲ್ಲಿ ಎಷ್ಟು ಜನ ಆತನಿಗೆ ಅಡ್ಡಿಗಳಾಗಿದ್ದೇವೆ? ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 9ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು, ಬೆರಳ ಸನ್ನೆಯನ್ನು, ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರನ್ನು ಆಶೀರ್ವದಿಸಬೇಕೆಂದಿದ್ದಾನೆ. ಪರಲೋಕದ ದ್ವಾರಗಳನ್ನು ತೆರೆದು ಅವರ ಮೇಲೆ ತನ್ನ ಆಶೀರ್ವಾದಗಳನ್ನು ಸುರಿಸಬೇಕೆಂದಿದ್ದಾನೆ. ಆದರೆ ಅವರ ಹೃದಯಗಳು ಸ್ವೀಕರಿಸುವುದಕ್ಕಾಗಿ ತೆರೆದಿರಲಿಲ್ಲ. ನಾವು ಹೇಳುತ್ತೇವೆ, ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡಲಿಲ್ಲ ಎಂಬುದಾಗಿ. ಯಾಕೆ? ದೇವರಿಗೆ ಉತ್ತರಿಸಲು ಮನಸ್ಸಿಲ್ಲವೋ? ಹಾಗಲ್ಲ ಪ್ರಿಯರೇ, ದೇವರು ನಮಗೆ ನಿಜವಾಗಿ ಕೊಡಬೇಕೆಂದಿರುವ ಆಶೀರ್ವಾದಗಳನ್ನು ಸ್ವೀಕರಿಸಲು ನಮ್ಮ ಹೃದಯಗಳು ತೆರೆದಿರುವುದಿಲ್ಲ. ದೇವರು ಹೇಳುತ್ತಾನೆ, ನೀನು ನನಗೆ ಕೂಗಿಕೊಳ್ಳುವಾಗಲೇ ನಾನು ಅಲ್ಲಿದ್ದೇನೆ ಎಂಬುದಾಗಿ. ಪ್ರಿಯರೇ, ನಾವು ದೇವರ ಬಳಿಗೆ ಪ್ರಾರ್ಥನೆಯಲ್ಲಿ ಹೋಗುವಾಗ ಆತನು ಅಲ್ಲೇ ಇದ್ದು ಇಲ್ಲೇ ಇದ್ದೇನೆ ಎಂದು ಹೇಳುವುದು ಎಂಥ ಆದರಣೆ ಕೊಡುವಂಥದ್ದು. ದೇವರು ಹೇಳುತ್ತಾನೆ, ಇನ್ನು ನಿನಗೆ ಬಿಟ್ಟದ್ದು. ನೀನು ನನ್ನ ಮಗನ ಹೆಸರಿನಲ್ಲಿ ಬರುವುದಾದರೆ, ನನ್ನ ಚಿತ್ತಕ್ಕನುಸಾರವಾದ ಬೇಡಿಕೆ ಇಡುವುದಾದರೆ, ನಿನ್ನ ಹೃದಯ ಸರಿಯಾಗಿದ್ದರೆ ನಾನು ನಿನ್ನೊಂದಿಗೆ ಕಾರ್ಯ ಮಾಡುತ್ತೇನೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿಲ್ಲವಾದರೆ ಸಮಸ್ಯೆ ನಮ್ಮಲ್ಲೇ ಇದೆ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು,
ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರನ್ನು ಆಶೀರ್ವದಿಸಲಿಕ್ಕಾಗುವಂತೆ ಅವರು ಯಾವುದಾದರೊಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕೆಂದು ದೇವರು ಅವರಿಗೆ ಹೇಳಿದನು. ಒಂದು ಸಂಗತಿಯನ್ನು ಮಾತ್ರ ಅವರಿಗೆ ಹೇಳಿದನು. ಆತನು ಅನೇಕ ಸಂಗತಿಗಳನ್ನು ಮಾಡಲು ಹೇಳಬಹುದಿತ್ತು, ಆದರೆ ಆತನು ಒಂದನ್ನು ಮಾತ್ರ ಹೇಳಿದನು. ಅದೇನೆಂದರೆ, ತಮ್ಮ ಮತಾಚರಣೆಯಲ್ಲಿ ಯಥಾರ್ಥತೆ ಕಂಡುಬಂದರೆ ತಾನು ಅವರನ್ನು ಆಶೀರ್ವದಿಸುತ್ತೇನೆಂದು ವಾಗ್ದಾನ ಮಾಡಿದನು. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ ಎಂಬುದಾಗಿ. ಪ್ರಿಯರೇ, ದೇವರು ಅವರನ್ನು ಆಶೀರ್ವದಿಸಬೇಕೆಂದಿದ್ದನು. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟದೆ ಯೆಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸಪಡುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಸಬ್ಬತ್ ದಿನವನ್ನು ಇಸ್ರಾಯೇಲರಿಗೆ ಕೊಟ್ಟಿದ್ದನು. ದೇವರು ಹೇಳಿದ್ದು, ನನಗೂ ಇಸ್ರಾಯೇಲರಿಗೂ ನಡುವೆ ಇದು ಸದಾಕಾಲ ಗುರುತು ಎಂಬುದಾಗಿ. ವಿಮೋಚನಕಾಂಡ ಪುಸ್ತಕ 31ನೇ ಅಧ್ಯಾಯ 17ನೇ ವಚನವನ್ನು ನೋಡಿರಿ. ಪ್ರಿಯರೇ, ವಿಮೋಚನಕಾಂಡ ಪುಸ್ತಕ 31ನೇ ಅಧ್ಯಾಯ 11ನೇ ವಚನದಿಂದ 18ನೇ ವಚನದವರೆಗೂ ಕೂಡ ಓದಿರಿ. ಅದು ಮನರಂಜಕವಾಗಿದೆ. ದೇವರು ಆ ಜನಾಂಗಕ್ಕೆ ಆಜ್ಞಾಪಿಸಿದ್ದ ಈ ಸಂಗತಿಯ ಕುರಿತು ಜ್ಞಾಪಿಸುತ್ತಾನೆ. ನಮಗೆ ಇಂದು ಇದು ಸ್ವಲ್ಪ ಭಿನ್ನವಾಗಿರುತ್ತದೆ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದನೋ ಎಂದು ನಾವು ಭಯಪಡೋಣ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇಲ್ಲಿ ವಿಶ್ರಾಂತಿ ಎಂಬುದರ ಮೂಲಪದ ಸಬ್ಬತ್ ಎಂಬುದಾಗಿದೆ. ನಾವು ಆತನ ವಿಶ್ರಾಂತಿಯಲ್ಲಿ ಸೇರದೇ ಇರಬಾರದು. ಹೇಗೆಂದರೆ, ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈಗ ಆತನ ವಿಮೋಚನೆಯ ವಿಶ್ರಾಂತಿಯಲ್ಲಿ ನಾವು ಸೇರಿದ್ದೇವೋ? ಕ್ರಿಸ್ತನನ್ನು ಪೂರ್ಣವಾಗಿ ನಂಬುವ ನೆಲೆಗೆ ನೀನು ಬಂದಿದ್ದೀಯೋ? ಪ್ರಿಯಮಿತ್ರನೇ, ನಿನ್ನ ರಕ್ಷಣೆಗೆ ಬೇಕಾದೆಲ್ಲವನ್ನೂ ಆತನು ಮಾಡಿದ್ದಾನೆ. ಆತನ ಮುಗಿಸಲ್ಪಟ್ಟ ಕಾರ್ಯದಲ್ಲಿ ನೀನು ತೃಪ್ತನಾಗಿದ್ದಿ ಎಂಬುದಾಗಿ ನೀನು ನಂಬುತ್ತೀಯೋ? ಇಲ್ಲವೇ ನಿನ್ನ ರಕ್ಷಣೆಯನ್ನು ಸಂಪಾದಿಸಲು, ಇಲ್ಲವೇ ಅದನ್ನು ಕಳಕೊಳ್ಳದಂತಿರಲು ಏನನ್ನಾದರೂ ಮಾಡಬೇಕೆಂದು ನೆನೆಸುತ್ತೀಯೋ? ಪ್ರಿಯರೇ, ನಾವು ಕ್ರಿಸ್ತನನ್ನು ಪೂರ್ಣವಾಗಿ ನಂಬಬೇಕೆಂದು ಆತನು ಬಯಸುತ್ತಾನೆ. ಆತನ ವಿಶ್ರಾಂತಿಯಲ್ಲಿ ಸೇರುವುದೆಂದರೆ ನಮಗೆ ವಿಶೇಷ ಆಶೀರ್ವಾದದಾಯಕವಾಗಿರುವುದು ಮಾತ್ರವಲ್ಲದೆ ಅದು ನಮಗೆ ಸೇವೆಯ ಅವಕಾಶವನ್ನೂ ತೆರೆಯುತ್ತದೆ. ಅಪೊಸ್ತಲ ಪೌಲನನ್ನು ಸೌವಾರ್ತಿಕನನ್ನಾಗಿ ಮಾಡಿದ್ದು ವಿಮೋಚನೆಯ ವಿಶ್ರಾಂತಿಗೆ ಸೇರಿದ್ದರಿಂದಾಗಿ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 14ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಆಗ ನೀವು ಯೆಹೋವನಲ್ಲಿ ಉಲ್ಲಾಸಪಡುವಿರಿ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನುಡಿದಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಅವಕಾಶವು ವಿಸ್ತರಿಸಲ್ಪಟ್ಟಿದೆ. ಭವಿಷ್ಯದ ಕ್ಷೇತ್ರವು ನಮ್ಮೆದುರು ತೆರೆಯಲ್ಪಟ್ಟಿದೆ. ಅದರಿಂದಾಗಿ ಸಮೀಪಿಸತಕ್ಕ ಮಹಿಮೆಯು ತಡವಾಗಬಹುದು, ಆದರೆ ಬರತಕ್ಕ ದೇವ ಮಹಿಮೆಯ ಯೋಜನೆಯನ್ನು ನಾಶಪಡಿಸಲಿಕ್ಕಾಗುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 59ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಮುಖ್ಯ ಪ್ರಸ್ತಾಪ ಇಸ್ರಾಯೇಲಿನ ಖಂಡನೆ, ಇಸ್ರಾಯೇಲಿನ ಪಾಪದರಿಕೆ, ಇಸ್ರಾಯೇಲಿನ ವಿಮೋಚಕನ ಆಗಮನ ಎಂಬುದಾಗಿದೆ. ಪ್ರಿಯರೇ, ಈಗ ಗಮನಾರ್ಹವಾದ ಅಧ್ಯಾಯದಲ್ಲಿ ಇಸ್ರಾಯೇಲಿನ ಮೇಲಿನ ದೇವರ ಆಪಾದನೆಗಳು ಮುಂದುವರಿಸಲ್ಪಟ್ಟಿವೆ. ದೇವರು ಅದನ್ನು ವಿವರವಾಗಿ ತಿಳಿಸುತ್ತಾನೆ. ಅವರ ಪಾಪಗಳ ಕುರಿತು 32 ಬಾರಿ ಹೇಳಲ್ಪಟ್ಟಿದೆ. ಅವರ ಪಾಪಗಳನ್ನು ವಿವರಿಸಲು ಅನೇಕ ಪದಗಳನ್ನು ಬಳಸಲಾಗಿದೆ.
ಅಪರಾಧ, ಪಾಪ ರಕ್ತದಿಂದ ತುಂಬಿದ್ದು, ಸುಳ್ಳುಗಳು, ತಿರುಚುವುದು, ವ್ಯರ್ಥತ್ವ, ದೋಷಗಳು, ಹಾವಿನ ಮೊಟ್ಟೆ, ಜೇಡನ ಬಲೆ, ಹಾವು, ಕ್ರಿಯೆಗಳು, ತಿರುಗಿ ಬೀಳುವುದು, ದುಷ್ಟ ಯೋಚನೆ, ಸುಳ್ಳು ಹೇಳುವುದು ಇವುಗಳೇ. ಪ್ರಿಯರೇ, ಅವರ ಮೇಲೆ 23 ಬೇರೆ ಬೇರೆ ದೂರುಗಳು ಹೇಳಲ್ಪಟ್ಟಿವೆ. ಇದು ಎಂಥ ಭಯಂಕರ ಚಿತ್ರಣ ನೋಡಿರಿ. ಇಸ್ರಾಯೇಲರಿಗೆ ಪಾಪದ ರಾಷ್ಟ್ರದ ಅರಿಕೆಯ ಸಮಯ ಬರುತ್ತದೆ. ಆ ದಿನದಲ್ಲಿ ಯೆರೂಸಲೇಮಿನಲ್ಲಿ ಮಹಾ ಗೋಳಾಟ ಉಂಟಾಗುವುದು. ಮುಂದಕ್ಕೆ ನಾವು ಇಸ್ರಾಯೇಲಿನ ಖಂಡನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಶಾಯನ ದಿನಗಳಲ್ಲಿ ಇಸ್ರಾಯೇಲಿಗೆ ರಕ್ಷಣೆ ಉಂಟಾಗದಿದ್ದಕ್ಕೆ ಕಾರಣ ಯೆಹೋವನ ಹಸ್ತದಲ್ಲಿನ ಯಾವುದಾದರೂ ಬಲಹೀನತೆಯೂ ಕಾರಣವಲ್ಲ. ಕರ್ತನ ಹಸ್ತವು ಮೋಟುಗೈಯಾಗಲಿಲ್ಲ, ಇಲ್ಲವೇ ಮಾನವನೊಂದಿಗಿನ ಅವನ ಸಂಬಂಧದಲ್ಲಿನ ಯಾವುದಾದರೂ ಕೊರತೆಯಿಂದಲೂ ಅಲ್ಲ. ಅದೇ ರೀತಿಯಾಗಿ ಈಗಲೂ ಕೂಡ ಮಾನವನು ದಾಟಬೇಕಾದ ಮಾನಸಿಕ ತಡೆಗಳಲ್ಲ, ಇಲ್ಲವೇ ಅವನ ಅನೇಕ ಸಮಸ್ಯೆಗಳಲ್ಲ, ಆದರೆ ಅವನ ಪಾಪವೇ ಅವನನ್ನು ದೇವರಿಂದ ದೂರ ಮಾಡಿದೆ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಮತ್ತು ಯಾವ ಮಾನವನೇ ಆಗಲಿ, ಬಾಬೇಲನ್ನು ಕಟ್ಟಿದ ಮಹತ್ವವುಳ್ಳವನೇ ಆಗಲಿ, ದೇವರಲ್ಲಿಗೆ ಹತ್ತಲಾರ. ಈ ಬೇರೆಯಾದದ್ದನ್ನು ಸರಿಪಡಿಸಲು ಒಂದೇ ಮಾರ್ಗವಿದೆ. ಒಂದಾಗುವುದಕ್ಕಿರುವ ಅಡ್ಡಿಗಳು ತೆಗೆಯಲ್ಪಡಲು, ಎಲ್ಲ ಆತಂಕಗಳು ನಿವಾರಣೆಯಾಗಲು ಕ್ರಿಸ್ತನು ಬಂದಿದ್ದಾನೆ. ಆತನಲ್ಲಿ ಆಕಾಶಗಳು ಮುಟ್ಟುವಷ್ಟು ಬಾಗಿವೆ, ಈ ಲೋಕವನ್ನು ಹರಡುವಷ್ಟೂ ಬಾಗಿವೆ. ಹೀಗೆ ದೇವರೂ ಮಾನವನು ಪುನಃ ಒಂದಾಗುತ್ತಾರೆ. ಈ ಮೊದಲ ಭಾಗದಲ್ಲಿ ದೇವರು ಅವರ ಪಾಪಗಳೇನೆಂದು ತಿಳಿಸುತ್ತಾನೆ. ಇದು ಮಾನವನ ನಿರಾಶಾದಾಯಕ ಚಿತ್ರಣವಾಗಿದೆ. ನಿನ್ನ ಚಿತ್ರಣವೂ ಹೌದು. ಬಳಿಕ ಇಸ್ರಾಯೇಲ್ಯರ ಪಾಪದ ಅರಿಕೆಯಿದೆ. ಅದು ಮುಂದಕ್ಕೆ ಚೀಯೋನಿಗೆ ವಿಮೋಚಕನು ಬರುವಾಗ ನಡೆಯುವಂತಹದ್ದು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರ ಪಾಪದರಿಕೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದ ಕಾರಣ ಯೆಹೋವನ ನ್ಯಾಯ ನಿರ್ಣಯವು ನಮಗೆ ದೂರವಾಗಿದೆ, ಆತನ ರಕ್ಷಣಾ ಧರ್ಮದ ಕಾರ್ಯವು ನಮಗೆ ಸಂಧಿಸುವುದಿಲ್ಲ. ಬೆಳಕನ್ನು ಎದುರು ನೋಡುತ್ತಿರಲು ನಮ್ಮನ್ನು ಕತ್ತಲೆಯೇ ಆವರಿಸಿದೆ, ಜ್ಯೋತಿಯನ್ನು ನಿರೀಕ್ಷಿಸುತ್ತಿರುವ ಅಂಧಕಾರದಲ್ಲೇ ನಡೆಯುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಸರ್ವನಾಮದ ಬದಲಾವಣೆಯು ಇನ್ನೊಬ್ಬ ಮಾತನಾಡುವಾತನಿದ್ದನೆಂದು ಸೂಚಿಸುವಂತಿದೆ. ಅದರ ಬದಲಿಗೆ ನಾವು ನಮ್ಮ ಎಂಬುದಾಗಿ ಹೇಳಿದೆ. ಇದು ಇಸ್ರಾಯೇಲ್ಯರ ಅರಿಕೆಯಾಗಿದೆ. ತಾವು ಕತ್ತಲೆಯಲ್ಲಿದ್ದೇವೆಂದು ಅವರು ಅರಿಕೆ ಮಾಡುತ್ತಾರೆ. ತಮ್ಮ ಧಾರ್ಮಿಕ ಆಚರಣೆಗಳೆಲ್ಲವೂ ನಟನೆಯೇ ಎಂದು. ಪ್ರಿಯರೇ, ಈ ದಿನಗಳಲ್ಲಿ ಈ ರೀತಿಯ ಅರಿಕೆಯ ಅಗತ್ಯ ಅನೇಕರಿಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಇಸ್ರಾಯೇಲಿನ ಅರಿಕೆಯನ್ನು ಗಮನಿಸಿರಿ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಕುರುಡರಂತೆ ಗೋಡೆಯನ್ನು ತಡವರಿಸುತ್ತೇವೆ, ಹೌದು, ಕಣ್ಣಿಲ್ಲದವರ ಹಾಗೆ ತಡವಾಡುತ್ತೇವೆ. ಮಧ್ಯಾಹ್ನದಲ್ಲಿ ಸಂಜೆಯಂತೆ ಎಡವುತ್ತೇವೆ, ಪುಷ್ಟರ ನಡುವೆ ಸತ್ತವರ ಹಾಗಿದ್ದೇವೆ ಎಂಬುದಾಗಿ. ಪ್ರಿಯರೇ, ಅವರು ಕತ್ತಲೆಯಲ್ಲಿದ್ದಾರೆ. ದೇವರೊಂದಿಗೆ ವೈಯಕ್ತಿಕ ಸಂಬಂಧವಿಲ್ಲದವನ ಪಾಡು ಇದೇ ಆಗಿದೆ. ಆದರೆ ಇಸ್ರಾಯೇಲು ಈ ಅರಿಕೆಯನ್ನು ಮಾಡಿದಾಗ ಭವಿಷ್ಯದಲ್ಲಿ ಅದು ಹೀಗೆ ಮಾಡಿಯೇ ಮಾಡುತ್ತದೆ. ಅವರು ತಮ್ಮ ಪಾಪಗಳನ್ನು ಬಿಟ್ಟು ಬಿಡುತ್ತಾರೆ. ದೇವರಿಗೆ ತಾವು ಮಾಡುವ ಅರಿಕೆ ನಿರ್ದಿಷ್ಟವಾಗಿರಬೇಕು ಮತ್ತು ನಾವು ನಮ್ಮ ಪಾಪಗಳನ್ನು ತ್ಯಜಿಸಬೇಕು. ದೇವರಿಗೆ ಪ್ರತಿಯೊಂದು ಪಾಪವನ್ನು ಅರಿಕೆ ಮಾಡಬೇಕು. ಇಸ್ರಾಯೇಲ್ಯರ ಈ ಪಾಪದ ಪಟ್ಟಿಯನ್ನು ವಿವರವಾಗಿ ನೋಡಲು ನನ್ನಿಂದಾಗುತ್ತಿಲ್ಲ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲಿಗೆ ವಿಮೋಚಕನ ಆಗಮನ ಎಂಬ ವಿಚಾರವನ್ನು ನೋಡೋಣ. ಇಲ್ಲಿ ಪುನಃ ಸರ್ವನಾಮವು ಬದಲಾದದ್ದನ್ನು ಗಮನಿಸಿರಿ. ಚೀಯೋನಿಗೆ ವಿಮೋಚಕನು ಬರುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ
59ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಚಿಯೋನಿಗೂ ದ್ರೋಹವನ್ನು ಬಿಟ್ಟುಬಿಟ್ಟ ಯಾಕೋಬ್ಯರ ಬಳಿಗೂ ವಿಮೋಚಕನಾಗಿ ಬರುವನು, ಯೆಹೋವನೇ ಇದನ್ನು ನುಡಿದಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಡೀ ಜನಾಂಗವೇ ರಕ್ಷಿಸಲ್ಪಡುತ್ತದೋ ಎಂದು ಅನೇಕರು ಕೇಳುತ್ತಾರೆ. ಇಲ್ಲ, ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ ಎಂಬುದಾಗಿ ರೋಮಾಪುರದಲ್ಲಿ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ರಕ್ಷಿಸಲ್ಪಟ್ಟವರು ಬರೇ ಸ್ವಲ್ಪ ಮಂದಿ ಇರುತ್ತಾರೆ. ಸಭೆಗಳಲ್ಲಿ ಕೂಡ ನಿಜವಾಗಿ ರಕ್ಷಿಸಲ್ಪಟ್ಟವರು ಬರೇ ಸ್ವಲ್ಪ ಮಾತ್ರ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ನೋಡಿರಿ, ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು, ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು, ನಿಮ್ಮ ಬಾಯಿಂದಾಗಲಿ ನಿಮ್ಮ ಸಂತತಿಯ ಬಾಯಿಂದಾಗಲಿ ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಲಗುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚಿಯೋನಿಗೆ ವಿಮೋಚಕನು ಬರುತ್ತಾನೆಂಬ ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡಿದ್ದಾನೆ. ಈ ವಾಗ್ದಾನವು ಪೂರ್ಣವಾಗಿ ತೆಗೆದುಕೊಳ್ಳುವುದೇ ಇಲ್ಲ, ಯಾಕಂದರೆ ಇದು ದೇವರ ಉದ್ದೇಶವಾಗಿದೆ. ಆತನ ಸಮಯದಲ್ಲಿ ಅದು ನೆರವೇರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಆತನ ಉದ್ದೇಶವೇ ನೆರವೇರಲ್ಪಡಬೇಕು. ಆದ್ದರಿಂದ ನಾವು ಯಥಾರ್ಥವಾಗಿ ದೇವರಿಗೆ ವಿಧೇಯರಾಗಿ ಆತನ ವಾಕ್ಯದ ಪ್ರಕಾರ ನಮ್ಮ ಜೀವಿತದಲ್ಲಿ ಮುನ್ನಡೆಯೋಣ, ನಂಬಿಕೆಯಲ್ಲಿ ಬಲಹೊಂದಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಆತ್ಮೀಯರೇ, ದೇವರು ಹೃದಯವನ್ನು ಬಲ್ಲ. ಕರ್ತನು ನಾವು ಮಾಡುವ ಯಾವುದೇ ಆಚರಣೆ ವಿಧಿಗಳು ಆತನ ಚಿತ್ತಕ್ಕೆ ಅನುಸಾರವಾಗಿ ಯಥಾರ್ಥವಾಗಿಯೂ ಇರಬೇಕು. ಧಾರ್ಮಿಕತೆಯನ್ನು ಕೆಟ್ಟದಾಗಿ ಆಚರಿಸಬಾರದು. ದೇವರು ತನ್ನವರನ್ನು ಆಶೀರ್ವದಿಸಲು ನಡೆಸಲು ಬಯಸುವುದರಿಂದ ಅನುದಿನವೂ ಆತನ ಮಾತಿಗೆ ವಿಧೇಯರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ನಿಮ್ಮನ್ನು ಬಲಪಡಿಸ್ತಾ ಇದೆ ಅಲ್ವೇ? ಹಾಗಾದರೆ ಈಗಲೇ ಕರೆ ಮಾಡ್ರಿ, ಸೇವೆಯನ್ನು ಬೆಂಬಲಿಸ್ತೀರಾ? ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.